ಇದು ಅಚಂಚಲವಾದ ತೌಹೀದಿನ ತಳಹದಿಯಲ್ಲಿ ಹುಟ್ಟಿ ಬೆಳೆದ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಎಸ್ವೈಎಸ್ ಇದರ ತ್ರಿವರ್ಣ ಧ್ವಜದಡಿಯಲ್ಲಿ ಸದ್ಧರ್ಮದ ಕಾವಲುಭಟರಾಗಿ ಸೇವೆಗೈಯುವ ಪ್ರತಿಜ್ಞೆಯೊಂದಿಗೆ ಸಂಘಟಿತರಾದ ಸನ್ನದ್ಧ ಸೇನೆ ಟೀಮ್ ಇಸಾಬಾ ಸತ್ಯಾಸತ್ಯತೆಗಳ ನಡುವೆ ಪ್ರಪ್ರಥಮವಾಗಿ ನಡೆದ ಗಜ್ವತುಲ್ ಬದರಿನ ರಣಭೂಮಿಯಲ್ಲಿ ಸರ್ವಾಯುಧ ವಿಭೂಷಿತರಾದ ಸಹಸ್ರ ಮಂದಿ ವೈರಿಗಳ ವಿರುದ್ಧ ನಿರಾಯುಧರಾಗಿ ಹೋರಾಡಿದ ಕೇವಲ 313 ಮಂದಿ ಸತ್ಯವಿಶ್ವಾಸಿಗಳ ವಿಜಯಕ್ಕಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ರಣರಂಗದಲ್ಲಿ ಪ್ರಾರ್ಥಿಸಿದರು. ಅಲ್ಲಾಹುಮ್ಮ ಇನ್ ತಹ್ಲಿಕ್ ಹಾದಿಹಿಲ್ ಇಸಾಬತು ಲಂ ತುಅಬದ್ ಫಿಲ್ ಅರ್ದ್. ಓ ಆರಾಧ್ಯನೇ, ಈ ಸೇನೆಯು ಇಲ್ಲಿ ನಾಶವಾಗಲು ಭೂಮಿಯಲ್ಲಿ ನಿನ್ನ ಆರಾಧಕರು ಯಾರೂ ಇರಲಾರರು, ಆದುದರಿಂದ ಇವರನ್ನು ಉಳಿಸು. ಅಲ್ಲಾಹನು ಅವನ ಇಷ್ಟದಾಸರ ಪ್ರಾರ್ಥನೆಗೆ ಸ್ಪಂದಿಸಿದನು. ವಿಶ್ವಾಸಿ ಜನತೆಗೆ ಜಯವಾಯಿತು. ಪ್ರಸ್ತುತ ಪ್ರವಾದಿಯವರ ಪವಿತ್ರ ನಾಲಗೆಯಿಂದ ಹೊರಹೊಮ್ಮಿದ ಪದವಾಗಿದೆ ಇಸಾಬಾ. ಆದುದರಿಂದ ಬದುರು ಯೋಧರಾದ ಇಸಾಬಾ ಟೀಮ್ ತಮ್ಮ ಜೀವದ ಹಂಗು ತೊರೆದು ಗಳಿಸಿಕೊಟ್ಟ ಪರಂಪರಾಗತ ಅಹ್ಲು ಸುನ್ನತಿ ವಲ್ ಜಮಾಅದ ನೈಜ ವಿಶ್ವಾಸಾಚಾರಗಳನ್ನು ಅಣುಗಾತ್ರದಷ್ಟು ಅಳಿಸಲು ಯಾವುದೇ ಶಕ್ತಿಗಳು ಮುಗ್ಗರಿಸಿ ಬಂದರೂ ನಾವು ಅದನ್ನು ಕೆಚ್ಚೆದೆಯಿಂದ ತಡೆಯುವೆವು ಎಂಬ ದೃಢವಾದ ನಿಲುವಿನೊಂದಿಗೆ ಜನ್ಮ ತಾಳಿದೆ ಟೀಮ್ ಇಸಾಬಾ. ಸುನ್ನಿ ಆದರ್ಶಗಳನ್ನು ಹುಚ್ಚು ನಾಯಿಗಳಂತೆ ಕಚ್ಚಿ ತಿನ್ನಲು ಬಂದ ದುಷ್ಟಗೂಟವನ್ನು ಕೆಚ್ಚೆದೆಯಿಂದ ಬಗ್ಗುಬಡಿದ ಶಿಸ್ತಿನ ಸಿಪಾಯಿಗಳ ವೀರಾವೇಶದಿಂದ ಪ್ರೇರಿತರಾದ ಧರ್ಮ ಸೇವಕರ ಸಂಘ ಟೀಮ್ ಇಸಾಬಾ. ನನ್ನ ಸಮುದಾಯವು ವಿನಾಶದತ್ತ ತಲೆ ಹಾಕುವಾಗ ನನ್ನ ಚರ್ಯೆಯನ್ನು ಎತ್ತಿ ಹಿಡಿದವನಿಗೆ 100 ರಕ್ತ ಸಾಕ್ಷಿಗಳ ಪುಣ್ಯವಿದೆ ಎಂಬ ಪವಿತ್ರೋಕ್ತಿಯನ್ನು ಎದೆಗೇರಿಸುತ್ತಾ ನೆಬಿಚರ್ಯೆಯ ಉಳಿವಿಗಾಗಿ ಕ್ರಿಯಾಶೀಲತೆಯಿಂದ ದುಡಿಯಲಿದೆ ಟೀಮ್ ಇಸಾಬಾ. ಉಮಯ್ಯತಿನ ಕ್ರೌರ್ಯಕ್ಕೆ ಬಲಿಯಾಗಿ ಮರ್ದಿತರಾದ ಮದೀನಾದ ಮುಅದ್ದಿನ್ ಸಯ್ಯಿದುನಾ ಬಿಲಾಲ್ ರಲಿಯಲ್ಲಾಹು ಅನ್ಹುರವರ ಮನದಾಳದಲ್ಲಿ ಅಚಲವಾಗಿದ್ದ ವಿಶ್ವಾಸದ ಪ್ರಭೆ, ಗಲ್ಲಿಗೇರಿಸಲ್ಪಡುವಾಗಲೂ ಗಾಢವಾಗಿದ್ದ ಹುಬೈಬರ ಅವರ್ಣನೀಯ ಪ್ರವಾದಿ ಪ್ರೇಮ, ಅಸಹ್ಯವಾದ ಅಂಗವೈಕಲ್ಯತೆ ಇದ್ದರೂ ಉಹುದ್ ರಣಾಂಗಣಕ್ಕೆ ಧುಮುಕಿದ ಅಮ್ರುಬುನುಲ್ ಜಮೂಹರ ಅನೂಹ್ಯವಾದ ರಣೋತ್ಸಾಹ ಮೊದಲಾದ ಇಸ್ಲಾಮಿನ ಇತಿಹಾಸದ ಪುಟಗಳಲ್ಲಿ ಅಮರವಾಗಿರುವ ವೀರಗಾಥೆಗಳನ್ನು ಸದಾ ಅನುಸ್ಮರಿಸುತ್ತಾ ಧರ್ಮ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಗಟ್ಟಿಯಾದ ನಂಬಿಕೆಯೊಂದಿಗೆ ಸಂಘಟಿತವಾಗಿದೆ ಟೀಮ್ ಇಸಾಬಾ. ಅದರೊಂದಿಗೆ ಸ್ವಸ್ಥ ಸಮಾಜದ ಕನಸಿನೊಂದಿಗೆ ಕಾರ್ಯರಂಗಕ್ಕಿಳಿದಿದೆ. ಕರುಣಾಳು ಪ್ರವಾದಿಯವರ ಜೀವಕಾರುಣ್ಯ ಸೇವೆಗಳ ಸುಂದರ ಕನಸಿನ ಸಾಕ್ಷಾತ್ಕಾರ, ಪ್ರಕೃತಿ ವಿಕೋಪಗಳ ಸಂದರ್ಭ ನಡೆಯುವ ಅನಾಹುತಗಳಿಂದ ಜನರನ್ನು ರಕ್ಷಿಸುವ ಆಪತ್ ಬಾಂಧವನಾಗಿ, ಅವಘಡಗಳಿಂದ ತಲ್ಲಣಗೊಳ್ಳುವ ಮಂದಿಗೆ ಸಹಾಯ ಹಸ್ತವಾಗಿ, ವಿಧಿಲೀಲೆಯಿಂದ ದುಃಖಿತರಾದವರಿಗೆ ಸಾಂತ್ವನ ಸ್ಪರ್ಶವಾಗಿ, ಅಪಘಾತಗಳಿಂದ ಆಘಾತಗೊಂಡ ಮನಸ್ಸುಗಳಿಗೆ